ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವೆಂಬ ದಶಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-18. ದಶಮೋಧ್ಯಾಯಃ ವಿಭೂತಿ ಯೋಗಃ. ಪರಮಾತ್ಮನ ವಿಭೂತಿ ಮತ್ತು ಯೋಗ. 7ನೆಯ ಅಧ್ಯಾಯದಲ್ಲಿ ಭಗವಂತನ ತತ್ವವನ್ನು ವಿಭೂತಿಗಳನ್ನು ತಿಳಿಸಿದ್ದಾಗಿದೆ. 9ನೆಯ ಅಧ್ಯಾಯದಲ್ಲಿಯೂ ಹೇಳಿದ್ದಾಗಿದೆ. ಇನ್ನು ಈಗ ಯಾವ ಯಾವ ಭಾವಗಳಲ್ಲಿ ಭಗವಂತನನ್ನು ಧ್ಯಾನ ಮಾಡತಕ್ಕದ್ದೋ ಆಯಾ ಭಾವಗಳನ್ನು ಹೇಳಬೇಕಾಗಿದೆ. ಭಗವಂತನ ತತ್ವವನ್ನು ಆಗಲೇ ಹೇಳಿದ್ದರೂ ಅದು ತಿಳಿದುಕೊಳ್ಳುವುದಕ್ಕೆ ಕಷ್ಟವಾದದ್ದರಿಂದ ಮತ್ತೆ ಹೇಳಬೇಕಾಗಿದೆ. ಇದಕ್ಕಾಗಿಯೇ ಶ್ರೀ ಭಗವಂತನು ಇಂತೆಂದನು. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಶ್ರೀ ಭಗವಂತನು ಎಂತೆಂದನು. ಎಲೈ ಮಹಾಬಾಹುವೆ, ನನ್ನ ಪರಮ ವಚನವನ್ನು ಮತ್ತೂ ಒಮ್ಮೆ ಕೇಳು. ಇದನ್ನು ನಾನು ಸಂತೋಷ ಪಡುವ ನಿನಗೆ ಹಿತಕಾಮನೆಯಿಂದ ಹೇಳುವೆನು. ಮತ್ತೂ ಒಮ್ಮೆ ಅಂದರೆ ಇನ್ನೂ ಒಂದು ಸಲ, ಎಲೆ ಮಹಾಬಾಹುವೆ, ನನ್ನ ಸಂಬಂಧವಾದ ಪರಮವಾದ ಹೆಚ್ಚಿನ ಮಿಗಿಲಿಲ್ಲದ ಆತ್ಮವಸ್ತುವನ್ನು ತಿಳಿಸುವ ವಚನವನ್ನು ವಾಕ್ಯವನ್ನು ಕೇಳು. ಆ ಪರಮ ವಾಕ್ಯವನ್ನು ಸಂತೋಷ ಪಡುವ ನಿನಗೆ ನೀನು ನನ್ನ ಮಾತನ್ನು ಕೇಳಿದರೆ ಅಮೃತವನ್ನು ಕುಡಿಯುತ್ತಿರುವವನಂತೆ ಬಹಳವಾಗಿ ನಲಿಯುತ್ತೀಯೇ. ಆದ್ದರಿಂದ ನಿನಗೆ ಹಿತಕಾಮನೆಯಿಂದ ಒಳ್ಳೆಯದಾಗಲಿ ಎಂಬ ಇಚ್ಛೆಯಿಂದ ಹೇಳುವೆನು. ಇನ್ನು ನಾನೇ ಹೇಳುತ್ತಿರುವೆನು ಎಂಬುದೇಕೆ ಎಂದರೆ ಭಗವಂತನು ಹೇಳುತ್ತಾನೆ, ನಮೇ ವಿದುಸ್ಸುರಗಣಾ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನನ್ನ ಪ್ರಭವವನ್ನು ಸುರಗಣಗಳಾಗಲಿ ಮಹರ್ಷಿಗಳಾಗಲಿ ಅರಿಯರು. ಏಕೆಂದರೆ ದೇವತೆಗಳಿಗೂ ಮಹರ್ಷಿಗಳಿಗೂ ಎಲ್ಲಾ ರೀತಿಯಿಂದಲೂ ನಾನೇ ಆದಿಯಾಗಿರುವೆನು. ಬ್ರಹ್ಮನೇ ಮೊದಲಾದ ದೇವತೆಗಳ ಗಣಗಳೂ ಕೂಡ ನನ್ನದನ್ನು ಅರಿಯರು. ನಿನ್ನ ಅಂದರೆ ಬೇರೆ ಯಾವುದನ್ನು ಅರಿಯಲು ಅವರಿಗೆ ಸಾಧ್ಯವಾಗುತ್ತದೆ. ಆದ್ದರಿಂದ ಎಂದರೆ ನನ್ನ ಪ್ರಭವವನ್ನು ಎಂದರೆ ನನ್ನ ಪ್ರಭಾವವನ್ನು, ಪ್ರಭುಶಕ್ತಿಯ ಮೇಲ್ಮೆಯನ್ನು ಅಥವಾ ಪ್ರಭವವನ್ನು ಎಂದರೆ ಆಗೋಣವನ್ನು, ಉತ್ಪತ್ತಿಯನ್ನು ದೇವಗಣಗಳು ಅರಿಯವು. ಭೃಗು ಮೊದಲಾದ ಮಹರ್ಷಿಗಳೂ ಅರಿಯರು. ಅವರು ಏಕೆ ಅರಿಯರು ಎಂದರೆ ಭಗವಂತನು ಹೇಳುತ್ತಾನೆ, ಏಕೆಂದರೆ ದೇವತೆಗಳಿಗೂ ಮಹರ್ಷಿಗಳಿಗೂ ಎಲ್ಲಾ ರೀತಿಯಿಂದಲೂ ಎಂದರೆ ಸರ್ವ ಪ್ರಕಾರಗಳಿಂದಲೂ ನಾನೇ ಆದಿಯು, ನಾನೇ ಕಾರಣವು. ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಯಾವನು ನನ್ನನ್ನು ಅಜನೆಂದು ಅನಾದಿಯೆಂದು ಲೋಕ ಮಹೇಶ್ವರನೆಂದು ತಿಳಿಯುತ್ತಾನೋ ಆತನು ಮನುಷ್ಯರಲ್ಲಿ ಸಮ್ಮೂಢನಲ್ಲದವನಾಗಿ ಸಕಲ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. ಮತ್ತು ಯಾವನು ನನ್ನನ್ನು ಅಜನೆಂದು ಅನಾದಿಯೆಂದು, ನಾನೇ ದೇವತೆಗಳಿಗೂ ಮಹರ್ಷಿಗಳಿಗೂ ಆದಿಯಾಗಿದ್ದು ನನಗೆ ಮತ್ತೊಬ್ಬನು ಆದಿ ಇಲ್ಲವಷ್ಟೇ. ಆದ್ದರಿಂದ ನಾನು ಜನ್ಮರಹಿತನು ಮತ್ತು ಅನಾದಿಯು. ನಾನು ಅನಾದಿಯಾಗಿರುವನೆಂಬುದು ಅಜನಾಗಿರುವನೆಂಬುದಕ್ಕೆ ಹೇತು. ಹೀಗೆ ನನ್ನನ್ನು ಅಜನೆಂದು ಅನಾದಿಯೆಂದು ಲೋಕ ಮಹೇಶ್ವರನೆಂದು ಲೋಕಗಳಿಗೆ ದೊಡ್ಡ ಈಶ್ವರನೆಂದು ಅಜ್ಞಾನವಾಗಲಿ ಅದರ ಕಾರ್ಯವಾಗಲಿ ಇಲ್ಲದ ತುರೀಯನೆಂದು ಯಾವನು ಅರಿತುಕೊಳ್ಳುತ್ತಾನೋ, ಮನವರಿಕೆ ಮಾಡಿಕೊಳ್ಳುತ್ತಾನೋ ಅವನು ಮನುಷ್ಯರಲ್ಲೆಲ್ಲ ಅಸಮ್ಮೂಢನಾಗಿ ಸಮೋಹರಹಿತನಾಗಿ ಸಕಲ ಪಾಪಗಳಿಂದಲೂ ಅಂದರೆ ತಿಳಿದು ಮಾಡಿದ ಮತ್ತು ತಿಳಿಯದೆ ಮಾಡಿದ ಸಕಲ ಪಾಪಗಳಿಂದಲೂ ವಿಮುಕ್ತನಾಗುತ್ತಾನೆ, ಅಂದರೆ ಬಿಡುಗಡೆಯನ್ನು ಹೊಂದುತ್ತಾನೆ. ಈ ಕಾರಣದಿಂದಲೂ ನಾನು ಲೋಕಗಳಿಗೆ ಮಹೇಶ್ವರನು ಎನ್ನುತ್ತಾ ಭಗವಂತನು ಮುಂದುವರೆದು ಹೇಳುತ್ತಾನೆ, ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವಃ ಭಯಂ ಚ ಭಯಮೇವ ಚ. ಅಹಿಂಸಾ ಸಮತಾ ತುಷ್ಟ
ತಪೋದಾನಯ್ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಬುದ್ಧಿಯು, ಜ್ಞಾನವು, ಸಮೋಹವಿಲ್ಲದಿರುವುದು, ಕ್ಷಮೆ, ಸತ್ಯ, ದಮ, ಶಮ, ಸುಖ, ದುಃಖ, ಭವ, ಅಭಾವ, ಭಯ, ಅಭಯ, ಅಹಿಂಸೆ, ಸಮತೆ, ತುಷ್ಟಿ, ತಪಸ್ಸು, ದಾನ, ಯಶಸ್ಸು, ಅಯಶಸ್ಸು, ಈ ಬೇರೆ ಬೇರೆಯ ಪ್ರಕಾರದ ಭಾವಗಳು ಭೂತಗಳಿಗೆ ನನ್ನಿಂದಲೇ ಆಗುವವು. ಇಲ್ಲಿ ಬುದ್ಧಿ ಎಂದರೆ ಅಂತಃಕರಣಕ್ಕಿರುವ ಸೂಕ್ಷ್ಮ ವಸ್ತುವೇ ಮುಂತಾದ ಪದಾರ್ಥಗಳನ್ನು ಅರಿತುಕೊಳ್ಳುವ ಸಾಮರ್ಥ್ಯವು. ಆ ಬುದ್ಧಿ ಇರುವವನನ್ನೇ ಬುದ್ಧಿವಂತನು ಎಂದು ಕರೆಯುತ್ತಾರೆ. ಜ್ಞಾನವೆಂದರೆ ಆತ್ಮನೇ ಮೊದಲಾದ ಪದಾರ್ಥಗಳನ್ನು ಅರಿತುಕೊಳ್ಳುವುದು. ಅಸಮ್ಮೋಹ ಎಂದರೆ ತಿಳಿಯಬೇಕಾಗಿ ಎದುರಿಗೆ ಬಂದಿರುವ ವಿಷಯಗಳಲ್ಲಿ ವಿವೇಕಪೂರ್ವಕವಾಗಿ ಪ್ರವರ್ತಿಸುವುದು. ಕ್ಷಮೆ ಎಂದರೆ ಮತ್ತೊಬ್ಬರು ತನ್ನನ್ನು ಬೈದರೆ ಅಥವಾ ಹೊಡೆದರೆ ಚಿತ್ತದಲ್ಲಿ ಏರುಪೇರಿಲ್ಲದೆ ಇರುವುದು. ಸತ್ಯವು ಕಂಡದ್ದನ್ನು ಕಂಡಂತೆಯೂ ಕೇಳಿದ್ದನ್ನು ಕೇಳಿದಂತೆಯೂ ತನ್ನ ಅನುಭವವು ಮತ್ತೊಬ್ಬರ ಬುದ್ಧಿಗೆ ಹಿಡಿಯಲೆಂದು, ಹಾಗೆಯೇ ಎಂದರೆ ಕಂಡಂತೆಯೇ ಕೇಳಿದಂತೆಯೇ ಹೇಳುವ ವಾಕ್ಯವನ್ನು ಸತ್ಯವೆನ್ನುವರು. ದಮ ಎಂದರೆ ಹೊರಗಿನ ಇಂದ್ರಿಯಗಳನ್ನು ಬಿಗಿ ಹಿಡಿಯುವುದು. ಶಮವೆಂದರೆ ಒಳಗಿನ ಕರಣವಾದಂತಹ ಮನಸ್ಸನ್ನು ಬಿಗಿ ಹಿಡಿಯುವುದು. ಸುಖ ಎಂದರೆ ಹಿಗ್ಗುವುದು. ದುಃಖ ಎಂದರೆ ಮನಸ್ಸಿನಲ್ಲಿ ಬೇಗುದಿಗೊಳ್ಳುವುದು. ಭವ ಎಂದರೆ ಹುಟ್ಟುವುದು. ಅಭಾವ ಎಂದರೆ ಅದಕ್ಕೆ ವಿರುದ್ಧವಾದದ್ದು. ಭಯ ಎಂದರೆ ಹೆದರಿಕೆ, ಅದಕ್ಕೆ ವಿರುದ್ಧವಾದದ್ದೇ. ಹೆದರಿಕೆಗೆ ವಿರುದ್ಧವಾದದ್ದೇ, ಭಯಕ್ಕೆ ವಿರುದ್ಧವಾದದ್ದೇ ಅಭಯವು. ಅಹಿಂಸೆ ಎಂದರೆ ಪ್ರಾಣಿಗಳನ್ನು ಕೋಟಲೆಗೊಳಿಸದೇ ಇರುವುದು. ಸಮತೆ ಎಂದರೆ ಚಿತ್ತವನ್ನು ಏರುಪೇರಿಲ್ಲದಂತೆ ಇಟ್ಟುಕೊಂಡಿರುವುದು. ತುಷ್ಟಿ ಎಂದರೆ ತೃಪ್ತಿ, ಏನಾದರೂ ಸಿಕ್ಕಿದರೆ ಇಷ್ಟೇ ಸಾಕೆಂಬ ಬುದ್ಧಿ. ತಪಸ್ಸು ಎಂದರೆ ಇಂದ್ರಿಯಗಳನ್ನು ಬಿಗಿ ಹಿಡಿಯುವ ಮೂಲಕ ಶರೀರವನ್ನು ದಂಡಿಸುವುದು. ದಾನ ಎಂದರೆ ತನ್ನ ಶಕ್ತಿಗಿದ್ದ ಮಟ್ಟಿಗೆ ತನ್ನ ವಸ್ತುಗಳನ್ನು ಮತ್ತೊಬ್ಬರಿಗೆ ಹಂಚುವುದು. ಯಶಸ್ಸು ಎಂದರೆ ಧರ್ಮದ ನಿಮಿತ್ತದಿಂದ ಬರುವ ಕೀರ್ತಿ. ಅಯಶಸ್ಸು ಎಂದರೆ ಅಧರ್ಮದ ನಿಮಿತ್ತದಿಂದ ಬರುವ ಕೆಟ್ಟ ಹೆಸರು. ಈ ರೀತಿಯಾಗಿ ಮೇಲೆ ಹೇಳಿದ ಬುದ್ಧಿಯೇ ಮುಂತಾದ ಬೇರೆ ಬೇರೆಯ ಪ್ರಕಾರದ ಭಾವಗಳು ಭೂತಗಳಿಗೆ ಎಂದರೆ ಪ್ರಾಣಿಗಳಿಗೆ ನನ್ನಿಂದಲೇ ಅಂದರೆ ಈಶ್ವರನಿಂದಲೇ ಅವರವರ ಕರ್ಮಕ್ಕೆ ತಕ್ಕಂತೆ ಈ ಭಾವಗಳು ನಾನಾ ರೂಪವಾಗಿ ಬೇರೆ ಬೇರೆ ವಿಧವಾಗಿ ಆಗುವವು. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕ ಇಮಾಃ ಪ್ರಜಾಃ. ಹಿಂದಿನ 7 ಮಹರ್ಷಿಗಳು ಮತ್ತು 4 ಜನ ಮನುಗಳು ಮದ್ಭಾವರಾಗಿ ಮಾನಸ ಪುತ್ರರಾಗಿ ಉಂಟಾದರು. ಲೋಕದಲ್ಲಿರುವ ಈ ಪ್ರಜೆಗಳು ಅವರಿಗೆ ಸೇರಿದವರೇ. ಇಲ್ಲಿ ಮಹರ್ಷಿಗಳು 7 ಜನ, ಸಪ್ತಋಷಿಗಳು, ಭೃಗುವೆ ಮೊದಲಾದವರು. ಇವರು ಹಿಂದಿನ ಕಾಲಕ್ಕೆ ಸಂಬಂಧಪಟ್ಟವರು. ಮತ್ತು 4 ಜನ ಮನುಗಳು ಸಾವರ್ಣರು ಎಂದು ಪ್ರಸಿದ್ಧರಾಗಿರುವವರು. ಇವರು ಮದ್ಭಾವರಾದವರು ಎಂದರೆ ನನ್ನಲ್ಲಿಯೇ ಇಟ್ಟ ಭಾವನೆಯುಳ್ಳವರು, ವೈಷ್ಣವ ಸಾಮರ್ಥ್ಯದಿಂದ ಕೂಡಿದವರು. ಮಾನಸರು ಎಂದರೆ ಮನಸ್ಸಿನಿಂದಲೇ ಉತ್ಪಾದಿತರಾಗಿ ಹುಟ್ಟಿದವರು. ಈ ಲೋಕದಲ್ಲಿರುವ ಸ್ಥಾವರ ಜಂಗಮ ರೂಪರಾದ ಪ್ರಜೆಗಳೆಲ್ಲರೂ ಈ ಮನುಗಳ ಮತ್ತು ಮಹರ್ಷಿಗಳ ಸೃಷ್ಟಿಯೇ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಈ ನನ್ನ ವಿಭೂತಿಯನ್ನು, ಯೋಗವನ್ನು ಯಾವನು ತತ್ವತಃ ತಿಳಿದುಕೊಳ್ಳುವನೋ ಅವನು ಅವಿಕಂಪವಾದ ಯೋಗದಿಂದ ಕೂಡಿಸಲ್ಪಡುವನು, ಇದರಲ್ಲಿ ಸಂಶಯವಿಲ್ಲ. ಅಂದರೆ ಈ ಮೇಲೆ ಹೇಳಿದ ವಿಭೂತಿಯನ್ನು ಅಂದರೆ ನನ್ನ ಮಹಾತ್ಮ್ಯದ ವಿಸ್ತಾರವನ್ನು ಮತ್ತು ಯೋಗವನ್ನು ಎಂದರೆ ನಾನು ಮಾಡಿರುವ ಯೋಜನೆಯನ್ನು, ಘಟನೆಯನ್ನು ಎಂದರ್ಥ. ಅಥವಾ ಯೋಗದಿಂದ ಉಂಟಾಗಿರುವ ಯೋಗೈಶ್ವರ್ಯ ಸಾಮರ್ಥ್ಯವಾದ ಸರ್ವಜ್ಞತ್ವವನ್ನೇ
ಇಲ್ಲಿ ಯೋಗವೆಂದು ಕರೆದಿದೆ ಎಂದಾದರೂ ಅರ್ಥ ಮಾಡಿಕೊಳ್ಳಬಹುದು. ನನ್ನ ಈ ಯೋಗವನ್ನು ಯಾವನು ತತ್ವತಃ ಎಂದರೆ ತತ್ವದಿಂದ ಎಂದರೆ ಇದ್ದದ್ದು ಇದ್ದಂತೆ ತಿಳಿದುಕೊಳ್ಳುವನೋ ಎಂದರ್ಥ. ಅವನು ಅವಿಕಂಪವಾದ ಅಂದರೆ ಸ್ವಲ್ಪವೂ ಅಲುಗಾಡದ ಸಮ್ಯಕ್ ದರ್ಶನದಲ್ಲಿ ನೆಲೆನಿಲ್ಲುವುದೆಂಬ ಯೋಗದಿಂದ ಕೂಡಿಸಲ್ಪಡುವನು, ಅದರ ಸಂಬಂಧವನ್ನು ಪಡೆಯುವನು. ಅವನು ಇಂಥ ಯೋಗವನ್ನು ಪಡೆಯುವನೆಂಬ ಇದರಲ್ಲಿ ಸಂಶಯವೂ ಈ ವಿಷಯದಲ್ಲಿ ಸಂದೇಹವೂ ಇರುವುದಿಲ್ಲ. ಇನ್ನು ವಿಭೂತಿಗಳನ್ನು ಅರಿತವನಿಗೆ ದೊರೆಯುವ ಯೋಗ ಎಂತಹುದು ಎಂಬುದನ್ನು ಭಗವಂತನು ಹೇಳುತ್ತಿರುವನು. ಎಂಥ ಅಲುಗಾಡದ ಯೋಗದಿಂದ ಒಡಗೂಡುವನು ಎಂದರೆ ಭಗವಂತನು ಹೇಳುತ್ತಾನೆ, ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ನಾನು ಎಲ್ಲಕ್ಕೂ ಪ್ರಭವನು, ನನ್ನಿಂದ ಎಲ್ಲವೂ ಪ್ರವರ್ತಿಸುತ್ತಿರುವುದು ಹೀಗೆಂದು ತಿಳಿದ ಬುದ್ಧರು ಭಾವ ಸಮನ್ವಿತರಾಗಿ ನನ್ನನ್ನು ಭಜಿಸುವರು. ವಾಸುದೇವನೆಂಬ ಹೆಸರಿನ ಪರಬ್ರಹ್ಮವಾದ ನಾನು ಜಗತ್ತಿಗೆಲ್ಲಕ್ಕೂ ಪ್ರಭವವು ಎಂದರೆ ಉತ್ಪತ್ತಿಯನ್ನು ಉಂಟು ಮಾಡುವವನು, ನನ್ನಿಂದಲೇ ಇರುವುದು, ನಾಶವಾಗುವುದು, ಕೆಲಸವನ್ನು ಮಾಡುವುದು, ಅದರ ಫಲವನ್ನು ಅನುಭವಿಸುವುದು ಎಂಬ ಮಾರ್ಪಾಡಿನ ರೂಪದಲ್ಲಿರುವ ಸಕಲ ಜಗತ್ತು ತನ್ನ ತನ್ನ ಕೆಲಸದಲ್ಲಿ ತೊಡಗುತ್ತಿರುವುದು ಹೀಗೆಂದು ತಿಳಿದು ಬುದ್ಧರು ಎಂದರೆ ಪರಮಾರ್ಥದ ತತ್ವವನ್ನು ಅರಿತುಕೊಂಡವರು ಭಾವ ಸಮನ್ವಿತನಾಗಿ, ಇಲ್ಲಿ ಭಾವವೆಂದರೆ ಭಾವನೆಯು, ಪರಮಾರ್ಥ ತತ್ವದಲ್ಲಿಯೇ ಹೆಚ್ಚಿನ ಅಭಿಮಾನವು, ಅದರಿಂದ ಸಮನ್ವಿತರಾಗಿ ಎಂದರೆ ಅದರಿಂದೊಡಗೂಡಿ ನನ್ನನ್ನು ಭಜಿಸುತ್ತಾರೆ, ಸೇವಿಸುತ್ತಾರೆ ಎಂದು ಅರ್ಥ. ಮಚ್ಚಿತ್ತಾ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತರಾಗಿ ಮದ್ಗತ ಪ್ರಾಣರಾಗಿ ಒಬ್ಬರಿಗೊಬ್ಬರು ಬೋಧಿಸುತ್ತಾ ನಿತ್ಯವೂ ನನ್ನನ್ನು ತಿಳಿಯ ಹೇಳುತ್ತಾ ತೃಪ್ತರಾಗಿ ರಮಿಸುತ್ತಿರುವರು. ಅಂದರೆ ಮತ್ತು ಮಚ್ಚಿತ್ತರಾದ ಅಂದರೆ ನನ್ನಲ್ಲಿಯೇ ಇಟ್ಟ ಚಿತ್ತವು ಯಾರಿಗೆ ಇರುವುದೋ ಅವರು ಮಚ್ಚಿತ್ತರು. ಮದ್ಗತ ಪ್ರಾಣರು ನನ್ನನ್ನು ಹೊಂದಿದ, ನನ್ನನ್ನೇ ಸೇರಿದ ಚಕ್ಷುರಿಂದ್ರಿಯವೇ ಮುಂತಾದ ಪ್ರಾಣಗಳು ಯಾರಿಗೆ ಇರುವವೋ ಅವರು ಮದ್ಗತ ಪ್ರಾಣರು. ತಮ್ಮ ಕರಣಗಳನ್ನು ನನ್ನಲ್ಲಿಯೇ ಉಪಸಂಹಾರ ಮಾಡಿದವರು ಎಂದರ್ಥ. ಅಥವಾ ಮದ್ಗತ ಪ್ರಾಣರು ಎಂದರೆ ನನ್ನನ್ನು ಹೊಂದಿದ ಜೀವನವುಳ್ಳವರು ಎಂದರ್ಥ. ಪರಸ್ಪರವಾಗಿ ಒಬ್ಬರಿಗೊಬ್ಬರು ಬೋಧಿಸುತ್ತಾ ಎಂದರೆ ತಿಳಿಸಿಕೊಡುತ್ತಾ ಜ್ಞಾನ, ಬಲ, ವೀರ್ಯ ಮುಂತಾದ ಗುಣಗಳಿಂದ ಕೂಡಿದ ನನ್ನ ಕಥೆಯನ್ನು ಹೇಳುತ್ತಾ ತೃಪ್ತರಾಗಿರುವರು, ತೃಪ್ತಿಯನ್ನು ಹೊಂದುತ್ತಿರುವರು ಮತ್ತು ಪ್ರಿಯ ವಸ್ತುವಿನೊಡನೆ ಸೇರಿದಂತೆ ರಮಿಸುತ್ತಲೂ ಆನಂದವನ್ನು ಹೊಂದುತ್ತಲೂ ಇರುವರು. ಹೀಗೆ ಯಾರು ಮೇಲೆ ಹೇಳಿದ ರೀತಿಗಳಲ್ಲಿ ಭಕ್ತರಾಗಿ ನನ್ನನ್ನು ಭಜಿಸುತ್ತಿರುವರೋ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಸತತಯುಕ್ತರಾಗಿ ಪ್ರೀತಿಪೂರ್ವಕವಾಗಿ ಭಜಿಸುತ್ತಿರುವ ಅವರಿಗೆ ಆ ಬುದ್ಧಿಯೋಗವನ್ನು ಕೊಡುವೆನು, ಅದರಿಂದ ಅವರು ನನ್ನನ್ನೇ ಸೇರುವರು. ಸತತಯುಕ್ತರಾಗಿ ಅಂದರೆ ಯಾವಾಗಲೂ ಮನಸ್ಸನ್ನು ನನ್ನಲ್ಲಿಯೇ ನಿಲ್ಲಿಸಿಕೊಂಡು ಹೊರಗಿನ ಏಷಣೆಗಳನ್ನೆಲ್ಲ ತೊರೆದು ನನ್ನನ್ನೇ ಭಜಿಸುತ್ತಿರುವ ಅಂದರೆ ಸೇವಿಸುತ್ತಿರುವ ಅವರಿಗೆ ಆರ್ಥಿತ್ವವೇ ಮುಂತಾದ ಕಾರಣದಿಂದ ಭಜಿಸುತ್ತಿರುವವರಿಗೇನು ಎಂದರೆ ಹಾಗಲ್ಲವೆನ್ನುತ್ತಾನೆ. ಪ್ರೀತಿಪೂರ್ವಕವಾಗಿ, ಇಲ್ಲಿ ಪ್ರೀತಿ ಎಂದರೆ ಪ್ರೇಮವು, ಅದರಿಂದೊಡಗೂಡಿ ನನ್ನನ್ನು ಭಜಿಸುತ್ತಿರುವ ಅವರಿಗೆ ಎಂದರ್ಥ. ಅವರಿಗೆ ಬುದ್ಧಿಯೋಗವನ್ನು, ಇಲ್ಲಿ ಬುದ್ಧಿ ಎಂದರೆ ನನ್ನ ತತ್ವದ ವಿಷಯವಾದ ಸಮ್ಯಕ್ ದರ್ಶನವು, ಅದರ ಸಂಬಂಧವು ಯೋಗವು, ಆ ಬುದ್ಧಿಯೋಗವನ್ನು ನೀಡುವೆನು. ಆ ಸಮ್ಯಕ್ ದರ್ಶನವೆಂಬ ಯೋಗದಿಂದ ತಮ್ಮ ಆತ್ಮನಾಗಿರುವ ಪರಮೇಶ್ವರನಾದ ನನ್ನನ್ನು ತಮ್ಮ ಆತ್ಮನೆಂದು ಸೇರುವರು ಎಂದರೆ ಅರಿತುಕೊಳ್ಳುವರು. ಅವರು ಯಾರು
ಎಂದರೆ ಯಾರು ಮಚ್ಚಿತ್ತರಾಗಿರುವುದೇ ಮುಂತಾದ ಪ್ರಕಾರಗಳಿಂದ ನನ್ನನ್ನು ಭಜಿಸುವರೋ ಅವರು. ಆ ನಿನ್ನ ಭಕ್ತರಿಗೆ ಏತಕ್ಕೆ ಬುದ್ಧಿಯೋಗವನ್ನು ಕೊಡುತ್ತೀಯೇ? ಅಥವಾ ನಿನ್ನನ್ನು ಹೊಂದುವುದಕ್ಕೆ ಅಡ್ಡಿಯಾಗಿರುವ ಯಾವ ಕಾರಣವನ್ನು ನಾಶ ಮಾಡುವ ಬುದ್ಧಿಯೋಗವನ್ನು ಕೊಡುತ್ತೀಯೇ ನೀನು ಎಂದು ಕೇಳಿದರೆ ಅದಕ್ಕೆ ಭಗವಂತನು ಹೇಳುತ್ತಾನೆ, ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಅವರ ಮೇಲೆಯೇ ಅನುಕಂಪೆಯನ್ನು ತೋರಿಸುವುದಕ್ಕಾಗಿ ನಾನು ಅಜ್ಞಾನದಿಂದ ಹುಟ್ಟಿರುವ ತಮಸ್ಸನ್ನು ಬೆಳಗುತ್ತಿರುವ ಜ್ಞಾನ ದೀಪದಿಂದ ಆತ್ಮಭಾವದಲ್ಲಿ ಎದ್ದುಕೊಂಡು ನಾಶಗೊಳಿಸುವೆನು. ಅಂದರೆ ಆ ಜನರ ಮೇಲೆ, ಅವರ ಮೇಲೆ, ಭಕ್ತರ ಮೇಲೆಯೇ ಅನುಕಂಪೆಯನ್ನು ತೋರಿಸುವುದಕ್ಕಾಗಿ ಅವರಿಗೆ ಹೇಗಾದರೂ ಶ್ರೇಯಸ್ಸಾಗಲಿ ಎಂಬ ಮರುಕದಿಂದ, ದಯೆಯಿಂದ ನಾನು ಅಜ್ಞಾನಜವಾದ ಎಂದರೆ ಅವಿವೇಕದಿಂದ ಹುಟ್ಟಿದ ಮಿಥ್ಯಾ ಪ್ರತ್ಯಯವೆಂಬ ಮೋಹದ ಕತ್ತಲೆಯನ್ನು, ತಮಸ್ಸನ್ನು ನಾಶಗೊಳಿಸುವೆನು. ಆತ್ಮಭಾವದಲ್ಲಿದ್ದುಕೊಂಡು, ಅಂದರೆ ಆತ್ಮದ ಭಾವವು ಎಂದರೆ ಅಂತಃಕರಣಾಶಯವು, ಅದರಲ್ಲಿಯೇ ಇದ್ದುಕೊಂಡು ನಾಶಗೊಳಿಸುವೆನು. ಜ್ಞಾನ ದೀಪದಿಂದ ಎಂದರೆ ವಿವೇಕ ಪ್ರತ್ಯಯ ರೂಪವಾದ ಭಕ್ತಿಯಿಂದಾದ ಪ್ರಸನ್ನತೆ ಎಂಬ ಎಣ್ಣೆಯನ್ನು ಹಾಕಿ ನನ್ನ ಭಾವನೆಯಲ್ಲಿಯೇ ಇಟ್ಟಿರುವ ಹೆಚ್ಚಿನ ಅಭಿಮಾನವೆಂಬ ವಾಯುವಿನಿಂದ ಉರಿಯುತ್ತಿರುವುದಾಗಿಯೂ, ಬ್ರಹ್ಮಚರ್ಯವೇ ಮುಂತಾದ ಸಾಧನಗಳ ಸಂಸ್ಕಾರವುಳ್ಳ ಪ್ರಜ್ಞೆ ಎಂಬ ಬತ್ತಿಯಿಂದ ಕೂಡಿದ್ದಾಗಿಯೂ, ವಿರಾಗದಿಂದ ಕೂಡಿದ ಅಂತಃಕರಣವೆಂಬ ದೀಪದ ಕಂಬದಲ್ಲಿರುವುದಾಗಿಯೂ, ಚಿತ್ತವು ವಿಷಯಗಳಿಂದ ಹಿಮ್ಮೆಟ್ಟಿ ರಾಗದ್ವೇಷಗಳಿಂದ ಕದಡದೇ ಇರುವುದೆಂಬ ಗಾಳಿ ಇಲ್ಲದ ಕೋಣೆಯಲ್ಲಿ ಉರಿಯುತ್ತಿರುವುದಾಗಿಯೂ, ಯಾವಾಗಲೂ ಸಾಧನ ಮಾಡಿದ ಏಕಾಗ್ರತೆಯ ಧ್ಯಾನದಿಂದ ಉಂಟಾದ ಸಮ್ಯಕ್ ದರ್ಶನದಿಂದ ಬೆಳಗುತ್ತಿರುವುದಾಗಿಯೂ ಇರುವ ಜ್ಞಾನ ದೀಪದಿಂದ ಮೋಹದ ಕತ್ತಲೆಯನ್ನು ನಾಶಗೊಳಿಸುವೆನು ಎಂದು ಅರ್ಥ. ಇಷ್ಟು ವಿಚಾರಗಳನ್ನು ಭಗವಂತನಿಂದ ತಿಳಿದುಕೊಂಡ ಮೇಲೆ, ಅಂದರೆ ಭಗವಂತನು ಹೀಗೆಲ್ಲಾ ಭಕ್ತರನ್ನು ಕಾಪಾಡುವನು ಎಂಬುದನ್ನು ತಿಳಿದುಕೊಂಡ ಮೇಲೆ ಅರ್ಜುನನು ಪ್ರಶ್ನೆ ಕೇಳುತ್ತಾನೆ. ಇದುವರೆಗೆ ಹೇಳಿದ ಭಗವಂತನ ವಿಭೂತಿಯನ್ನು, ಯೋಗವನ್ನು ಕೇಳಿ ಅರ್ಜುನನು ಇಂತೆಂದನು. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಮರ್ಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅರ್ಜುನನು ಎಂತೆಂದನು, ನೀನು ಪರಬ್ರಹ್ಮ, ಪರಮಧಾಮವು, ಪರಮ ಪವಿತ್ರವು, ನೀನು ಶಾಶ್ವತನಾದ ಪುರುಷನೆಂದು, ದಿವ್ಯನೆಂದು, ಆದಿದೇವನೆಂದು, ಅಜನೆಂದು, ವಿಭುವೆಂದು ಋಷಿಗಳೆಲ್ಲರೂ ಹೇಳುತ್ತಾರೆ. ದೇವರ್ಷಿಯಾದ ನಾರದನು, ಅಸಿತ ದೇವಲನು, ವ್ಯಾಸನು ಹಾಗೆಂದು ಹೇಳುತ್ತಾರೆ. ನೀನು ಹಾಗೆಯೇ ಎಂದು ನನಗೆ ಹೇಳುತ್ತಿರುವೆ. ನೀನು ಪರಬ್ರಹ್ಮವು ಎಂದರೆ ಪರಮಾತ್ಮನು, ಪರಮಧಾಮವು ಎಂದರೆ ಹೆಚ್ಚಿನ ತೇಜಸ್ಸು, ಪರಮ ಪವಿತ್ರವು ಅಂದರೆ ಹೆಚ್ಚಿನ ಪಾವನ ವಸ್ತು ನೀನು ಶಾಶ್ವತನಾದ ಪುರುಷನೆಂದು, ದಿವ್ಯನಾದ ಎಂದರೆ ಸ್ವರ್ಗದಲ್ಲಿರುವ ಆದಿದೇವನು ಎಂದರೆ ಎಲ್ಲಾ ದೇವತೆಗಳಿಗಿಂತಲೂ ಮೊದಲು ಇದ್ದವನೆಂದು, ಅಜನೆಂದು, ವಿಭು ಎಂದರೆ ವ್ಯಾಪನಶೀಲನೆಂದು, ಹೀಗೆಲ್ಲ ಇರುವವನೆಂದು ವಸಿಷ್ಠನೇ ಮೊದಲಾದ ಋಷಿಗಳೆಲ್ಲರೂ ಹೇಳುತ್ತಾರೆ, ತಿಳಿಸುತ್ತಾರೆ. ದೇವರ್ಷಿಯಾದ ನಾರದನೂ ಕೂಡ ಹಾಗೆಯೇ ಹೇಳುತ್ತಾನೆ. ಅಸಿತ ದೇವಲನು ಹೀಗೆಂದೇ ಹೇಳುತ್ತಾನೆ. ವ್ಯಾಸನು ಹಾಗೆಯೇ. ನೀನು ಸ್ವಂತವಾಗಿ ನನಗೆ ಹಾಗೆಂದೇ ಹೇಳುತ್ತಿದ್ದೀಯೇ. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಕೇಶವನೇ, ನೀನು ಯಾವುದನ್ನು ನನಗೆ ಹೇಳುತ್ತಿರುವೆಯೋ ಇದೆಲ್ಲವನ್ನು ನಿಜವೆಂದೇ ತಿಳಿಯುತ್ತೇನೆ. ಭಗವಂತನೇ, ದೇವತೆಗಳಾಗಲಿ
ದಾನವರಾಗಲಿ ನಿನ್ನ ವ್ಯಕ್ತಿಯನ್ನು ಅರಿಯಲೇ ಆರರು, ನಿನ್ನ ವ್ಯಕ್ತಿತ್ವವನ್ನು ತಿಳಿಯಲಾರರು. ಎಲೈ ಕೇಶವನೇ, ಇದೆಲ್ಲವೂ ಎಂದರೆ ಋಷಿಗಳು ನೀನು ಹೇಳಿರುವುದು ಋತವು ಸತ್ಯವು ಎಂದೇ ನಂಬುತ್ತೇನೆ. ನನಗೆ ನೀನು ಯಾವುದನ್ನು ಹೇಳುತ್ತಿರುವೆಯೋ ತಿಳಿಸುತ್ತಿರುವೆಯೋ ಅದೆಲ್ಲವೂ ಸತ್ಯವೆಂದೇ ತಿಳಿಯುತ್ತೇನೆ. ಭಗವಂತನೇ, ತೇ ತವ ನಿನ್ನ ವ್ಯಕ್ತಿಯನ್ನು ಎಂದರೆ ಉತ್ಪತ್ತಿಯನ್ನು ದೇವತೆಗಳಾಗಲಿ ದಾನವರಾಗಲಿ ಅರಿಯಲೇ ಯಾರರು. ಏಕೆಂದರೆ ನೀನು ಆ ದೇವತೆಗಳೇ ಮೊದಲಾದವರಿಗೂ ಆದಿಯಾಗಿರುವವನು. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಪುರುಷೋತ್ತಮನೇ, ಭೂತಭಾವನನೇ, ಭೂತೇಶನೇ, ದೇವದೇವನೇ, ಜಗತ್ಪತಿಯೇ, ನೀನು ನೀನೇ ನಿನ್ನನ್ನು ನಿನ್ನಿಂದಲೇ ಅರಿತುಕೊಂಡಿರುವೆ. ನೀನು ನೀನೇ ನಿನ್ನನ್ನು ನಿನ್ನಿಂದಲೇ ಅರಿತುಕೊಂಡಿರುವೆ. ಆದ್ದರಿಂದ ಎಲೈ ಪುರುಷೋತ್ತಮನೇ, ನೀನು ನೀನೇ ನಿನ್ನಿಂದಲೇ ನಿನ್ನನ್ನು ಮಿಗಿಲಿಲ್ಲದ ಜ್ಞಾನ ಐಶ್ವರ್ಯ ಬಲ ಮುಂತಾದ ಶಕ್ತಿಗಳುಳ್ಳ ಈಶ್ವರನೆಂದು ಅರಿತುಕೊಂಡಿರುವೆ, ಬಲ್ಲವನಾಗಿದ್ದೀಯೇ. ಎಲೈ ಭೂತಭಾವನನೇ, ಭೂತಗಳನ್ನು ಉಂಟು ಮಾಡುವವನು ಭೂತಭಾವನನು, ಅಂದರೆ ಪ್ರಾಣಿಗಳನ್ನು ಸೃಷ್ಟಿಸುವವನು ಭೂತಭಾವನನು. ಅಂಥ ಭೂತಭಾವನನೇ, ಭೂತೇಶನೇ ಎಂದರೆ ಭೂತಗಳನ್ನು ಆಳುವವನೇ. ಎಲೈ ದೇವದೇವನೇ, ಜಗದೊಡೆಯನೇ, ನಿನ್ನನ್ನು ಮತ್ತಾರು ಅರಿಯಲು ಸಾಧ್ಯವಿಲ್ಲ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾಂ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ. ನಿನ್ನ ದಿವ್ಯವಾದ ವಿಭೂತಿಗಳನ್ನು ಒಂದೂ ಬಿಡದಂತೆ ಹೇಳಬೇಕು. ಯಾವ ವಿಭೂತಿಗಳಿಂದ ಈ ಲೋಕಗಳನ್ನು ನೀನು ವ್ಯಾಪಿಸಿಕೊಂಡು ಇರುವೆಯೋ ಅವುಗಳನ್ನು ಹೇಳುವವನಾಗು. ಒಂದೂ ಬಿಡದಂತೆ ಹೇಳಬೇಕು, ತಿಳಿಸಬೇಕು. ದಿವ್ಯವಾದ ನಿನ್ನ ವಿಭೂತಿಗಳು ಉಂಟಷ್ಟೇ. ಆತ್ಮವಿಭೂತಿಗಳು ಎಂದರೆ ನಿನ್ನ ವಿಭೂತಿಗಳು, ಅವು ಯಾವ ಯಾವುವು ಇರುವವೋ ಅವನ್ನು ಹೇಳಬೇಕು. ಯಾವ ವಿಭೂತಿಗಳಿಂದ ಎಂದರೆ ನಿನ್ನ ಮಹಾತ್ಮ್ಯವನ್ನು ವಿಸ್ತರಿಸುವ ರೂಪಗಳಿಂದ ಈ ಲೋಕಗಳನ್ನು ನೀನು ಹಬ್ಬಿಕೊಂಡಿರುವೆಯೋ ಅವನ್ನು ಹೇಳು. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಎಲೈ ಯೋಗಿಯೇ, ನಿನ್ನನ್ನು ಯಾವಾಗಲೂ ಚಿಂತಿಸುತ್ತಾ ನಾನು ಹೇಗೆ ತಿಳಿದುಕೊಳ್ಳಲಿ? ಮತ್ತು ಭಗವಂತನೇ, ಯಾವ ಯಾವ ಭಾವಗಳಲ್ಲಿ ನನಗೆ ನೀನು ಚಿಂತ್ಯನಾಗಿರುವೆ? ಅಂದರೆ ಎಲೈ ಯೋಗಿಯೇ, ನಿನ್ನನ್ನು ಯಾವಾಗಲೂ ಧ್ಯಾನ ಮಾಡುತ್ತಾ ನಾನು ಹೇಗೆ ತಿಳಿದುಕೊಳ್ಳಲಿ, ನಿನ್ನನ್ನು ತಿಳಿದುಕೊಳ್ಳಲಿ? ಮತ್ತು ಭಗವಂತನೇ, ಯಾವ ಯಾವ ಭಾವಗಳಲ್ಲಿ ಎಂದರೆ ವಸ್ತುಗಳಲ್ಲಿ ನಿನ್ನನ್ನು ನಾನು ಚಿಂತಿಸಬೇಕು ಎಂದರೆ ಧ್ಯಾನಿಸಬೇಕು? ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಎಲೈ ಜನಾರ್ದನನೇ, ನಿನ್ನ ಯೋಗವನ್ನು ವಿಭೂತಿಯನ್ನು ವಿಸ್ತಾರವಾಗಿ ಮತ್ತು ಹೇಳು. ಏಕೆಂದರೆ ಈ ಅಮೃತವನ್ನು ಕೇಳಿಯೂ ನನಗೆ ತೃಪ್ತಿಯಿಲ್ಲ. ನಿನ್ನ ಯೋಗವನ್ನು ಎಂದರೆ ಯೋಗದಿಂದ ಉಂಟಾದ ಅಸಾಧಾರಣವಾದ ಐಶ್ವರ್ಯ ಶಕ್ತಿಯನ್ನು, ವಿಭೂತಿಯನ್ನು ಎಂದರೆ ಧ್ಯಾನ ಮಾಡತಕ್ಕ ಪದಾರ್ಥಗಳ ವಿವರವನ್ನು ವಿಸ್ತಾರವಾಗಿ ಹೇಳು. ಎಲೈ ಜನಾರ್ದನನೇ, ಹೋಗು ಎಂಬರ್ಥದ ಅರ್ಧ ಎಂಬ ಧಾತುವಿನಿಂದ ಜನಾರ್ದನನೆಂಬ ಶಬ್ದ ರೂಪವು ಆಗಿರುತ್ತದೆ. ದೇವತೆಗಳಿಗೆ ಎದುರು ಪಕ್ಷದವರಾದ ಅಸುರ ಜನರನ್ನು ನರಕವೇ ಮುಂತಾದ ಸ್ಥಾನಗಳಿಗೆ ಕಳುಹಿಸುವುದರಿಂದ ಜನಾರ್ದನ ಎಂದು ಹೆಸರು. ಅಥವಾ ಅಭ್ಯುದಯ ನಿಶ್ರೇಯಸಗಳೆಂಬ ಪುರುಷಾರ್ಥಗಳ ಪ್ರಯೋಜನಕ್ಕಾಗಿ ಎಲ್ಲ ಜನರು ಈತನನ್ನೇ ಬೇಡುವರು ಎಂಬ ಕಾರಣದಿಂದಲಾದರೂ ಜನಾರ್ದನ ಎಂಬ ಹೆಸರು ಬಂದಿದೆ. ಈ ರೀತಿಯಾಗಿಯೂ ಹೇಳಬಹುದು. ಹಿಂದೆ ನೀನು ಇದನ್ನು ಹೇಳಿಯೇ ಇರುವೆಯಾದರೂ ಮತ್ತೂ ಒಮ್ಮೆ ಹೇಳು. ಏಕೆಂದರೆ ನಿನ್ನ ಮುಖದಿಂದ ಹರಿದು ಬರುವ ವಾಕ್ಯಾಮೃತವನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯಾಗುವ ಹಾಗಿಲ್ಲ.
ಭಗವಂತನು ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ತನ್ನ ವಿಭೂತಿಗಳನ್ನು ವಿಸ್ತರಿಸಿ ವಿಸ್ತಾರವಾಗಿ ಹೇಳುತ್ತಾ ಹೋಗುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.